ಮಿಥುನ ರಾಶಿಯವರು ಹಾಗಿದ್ರೆ ಯಾವ ಬಾಗಿಲಿನ ಮನೆಯಲ್ಲಿದ್ದರೆ ಅತ್ಯುತ್ತಮ? ಅಥವಾ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಕೈಕಾಲು ಮುಖವನ್ನು ತೊಳೆದುಕೊಂಡು ದೇವರಿಗೆ ದೀಪವನ್ನು ಹಚ್ಚಿ ತದನಂತರ ವಿಷ್ಣು ಸಹಸ್ರನಾಮವನ್ನು ಆರಂಭ ಮಾಡುವುದರಿಂದ ಮನೆಯಲ್ಲಿ ವಾಸ ಮಾಡಿದ್ರೆ ಸಾಲದು, ಆ ಮನೆಯಲ್ಲಿರುವವರಿಗೆಲ್ಲರಿಗೂ ಸಹಿತವಾಗಿ ಸುಂದರ ರೂಪ ಬೇಕು, ಜೊತೆಯಲ್ಲಿ ಗುಣವಂತರಾಗಿರಬೇಕು. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಅಪ್ರತಿಮಂ ಬುಧಾಂ. ಒಳ್ಳೆಯ ರೂಪವನ್ನು ಕೊಡ್ತಾನಂತೆ, ಒಳ್ಳೆಯ ಸಂತೋಷವನ್ನು ಕೊಡ್ತಾನಂತೆ ಬುಧ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸೀತಾಪತಿಯಾಗಿರತಕ್ಕಂತಹ ರಾಮದೇವರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವು ಮಿಥುನ ರಾಶಿಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರು ಯಾವ ಭಾಗದ ಬಾಗಿಲಿನ ಮನೆಯನ್ನು ಮಾಡಿಕೊಳ್ಳಬೇಕು? ಹಿಂದೆ ಮೇಷ ಮತ್ತು ವೃಷಭ ರಾಶಿಯ ಚಿಂತನೆಯನ್ನು ತಿಳಿದುಕೊಂಡಿದ್ದೀರಿ. ಮಿಥುನ ರಾಶಿಯವರು ಹಾಗಿದ್ರೆ ಯಾವ ಬಾಗಿಲಿನ ಮನೆಯಲ್ಲಿದ್ದರೆ ಅತ್ಯುತ್ತಮ? ನೋಡಿ, ಮಿಥುನ ರಾಶಿಯನ್ನು ಉಪದಿಕ್ಕನ್ನಾಗಿ ಮಾಡಿದ್ದಾರೆ. ಮೇಷ ಮತ್ತು ವೃಷಭ ರಾಶಿಗಳು ಪೂರ್ವ ದಿಕ್ಕಿನ ರಾಶಿ, ಮಿಥುನ ರಾಶಿಯು ಆಗ್ನೇಯ ದಿಕ್ಕಿನ ರಾಶಿ ಆಗಿರತಕ್ಕಂತಹದ್ದು. ಹಾಗಂದ ಮನೆಯ ಬಾಗಿಲನ್ನು ಆಗ್ನೇಯಕ್ಕೆ ಮಾಡಿಕೊಂಡರೆ ಅದು ಸುಂದರ ಅಲ್ಲ, ಅದನ್ನು ನಾವು ಉಪದಿಕ್ಕು ಅಂತ ಹೇಳ್ತೇವೆ. ನೀವು ಉಪದಿಕ್ಕಿನ ಬಾಗಿಲನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ಹಾಗಿದ್ದಾಗ ನಾವು ಮಿಥುನ ರಾಶಿಯವರು ಯಾವ ಬಾಗಿಲಿನ ಮನೆಯಲ್ಲಿ ಉಳಿದರೆ ಅನುಕೂಲ? ಇದು ಪ್ರಶ್ನೆ ಅಲ್ವೇ? ಉತ್ತರ ದಿಕ್ಕಿನ ಬಾಗಿಲಿನಲ್ಲಿ ಉಳಿದರೆ ಅನುಕೂಲ. ಹೇಗೆ ಗುರುಗಳೇ ಅಂತ ನಿಮ್ಮ ಪ್ರಶ್ನೆ ಇರಬಹುದು. ಬುಧನ ದಿಕ್ಕು ಉತ್ತರ ದಿಕ್ಕಾಗಿರತಕ್ಕಂಥದ್ದು, ಉತ್ತರ ದಿಕ್ಕಿನಲ್ಲಿ ಇರತಕ್ಕಂಥವನು. ಆದ್ದರಿಂದ ಬುಧನ ದಿಕ್ಕಿನಲ್ಲಿ ನೀವು ಬಾಗಿಲನ್ನು ಮಾಡಿಕೊಳ್ಳುವುದರಿಂದ ನೋಡಿ, ಉತ್ತರ ದಿಕ್ಕಿನ ಭಾಗದ ಮನೆಯಲ್ಲಿ ನಂದಿ ಬಾಗಿಲು ಅಂತ ಹೇಳ್ತೀರಿ ನೀವು, ಉತ್ತರ ದಿಕ್ಕಿಗೆ. ಆ ನಂದಿ ಬಾಗಿಲಿನ ಮನೆಯಲ್ಲಿ ವಾಸವಾಗುವುದರಿಂದ, ಉತ್ತರ ದಿಕ್ಕಿನ ಬಾಗಿಲಿನ ಮನೆಯಲ್ಲಿ ವಾಸವಾಗುವುದರಿಂದ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗಿರ್ತದೆ. ಜೊತೆಯಲ್ಲಿ ಉಪದಿಕ್ಕನ್ನಾಗಿ ನೀವು ಆಗ್ನೇಯದ ಬಾಗಿಲನ್ನು ಇಟ್ಟುಕೊಳ್ಬಹುದು, ಆಗ್ನೇಯ ಭಾಗವನ್ನು ನೀವು ಆರಿಸಿಕೊಳ್ಳಬಹುದು. ನಿಮ್ಮ ರಾಶಿಯ ಆಗ್ನೇಯ ಭಾಗದ ರಾಶಿ ಆಗಿರ್ತಕ್ಕಂಥದ್ದು. ಹಾಗಿದ್ದಾಗ ಬುಧನು ಯಾವುದಕ್ಕೆ ಅಧಿಪತಿ ಆಗಿರತಕ್ಕಂಥವನು? ತ್ರಿದೋಷಜನ್ಯವಾದಂತಹ ರೋಗಾದಿಗಳಿಗೆ ಅಧಿಪತಿ ಆಗಿರತಕ್ಕಂಥವನು. ಕಫ, ವಾತ, ಪಿತ್ತ, ಈ ಮೂರಕ್ಕೆ ತ್ರಿದೋಷ ರೋಗಗಳು ಅಂತ ಹೇಳ್ತಾರೆ. ಈ ತ್ರಿದೋಷಜನ್ಯವಾದಂತಹ ರೋಗಗಳಿಗೆ ಅಧಿಪತಿ ಆಗಿರತಕ್ಕಂಥವನು. ಅದನ್ನು ಹೋಗಲಾಡಿಸುವಂತಹ ಶಕ್ತಿ ಇರತಕ್ಕಂತಹದ್ದು ಉತ್ತರ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿನ ಬಾಗಿಲಿನಲ್ಲಿ. ನೀವು ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಉತ್ತರ ದಿಕ್ಕಿನ ಬಾಗಿಲನ್ನು ನೀವು ತೆಗೆದರೆ ಅಂತ ಆದರೆ ನಿಮ್ಮ ಎಷ್ಟೋ ರೋಗಗಳು ಕಡಿಮೆ ಆಗ್ತದೆ. ಜೊತೆಯಲ್ಲಿ ನಿಮ್ಮ ಆಯುರಾರೋಗ್ಯ ಭಾಗ್ಯ ವೃದ್ಧಿಗಾಗಿ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ವಿದ್ಯಾಭಿವೃದ್ಧಿಗಾಗಿ, ಮಕ್ಕಳ ಅನುಕೂಲಕ್ಕಾಗಿ, ವಿಶೇಷವಾಗಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಕೇಳ್ತಾ ಇರುವುದರಿಂದ, ಮನೆ ಎದ್ದ ತಕ್ಷಣದಲ್ಲಿ ನೀವು ಟಿವಿ ಹಾಕುವುದಲ್ಲ, ವಿಷ್ಣು ಸಹಸ್ರನಾಮ ಒಂದು ಆಡಿಯೋ ಅದನ್ನು ಇಟ್ಟುಕೊಂಡು ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ, ಅಥವಾ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಕೈಕಾಲು ಮುಖವನ್ನು ತೊಳೆದುಕೊಂಡು ದೇವರಿಗೆ ದೀಪವನ್ನು ಹಚ್ಚಿ ತದನಂತರ ವಿಷ್ಣು ಸಹಸ್ರನಾಮವನ್ನು ಆರಂಭ ಮಾಡುವುದರಿಂದ ಆ ವಿಷ್ಣು ದೇವರ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಕಾರಣ ಬುಧಂ ನಾರಾಯಣಂ ವಿದ್ಯಾ, ಬುಧನಿಂದ ನಾರಾಯಣನ ಚಿಂತನೆಯನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಅಥವಾ ಅಷ್ಟಾಕ್ಷರಿ ಜಪವನ್ನು ಪಠನ ಮಾಡ್ಕೊಳ್ಳಿ. ಓಂ ನಮೋ ನಾರಾಯಣಾಯ, ಈ ಜಪವನ್ನು ನೀವು 5 ಸಾರಿ ಮಾಡಿದ್ರು ಸಾಕು. ಕಾರಣ ಬುಧನ ಸಂಖ್ಯೆ 5. ಆದ್ದರಿಂದ ನೀವು 5 ಸಾರಿ ಜಪವನ್ನು ಮಾಡುವುದರಿಂದ, ಅಥವಾ ಅಷ್ಟಾಕ್ಷರಿ ಜಪವನ್ನು 8 ಸಾರಿ ಪಠನ ಮಾಡುವುದರಿಂದ ವಿಷ್ಣು ದೇವರು ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ಬುಧನೂ ಸಹಿತವಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಬುಧನ ಸ್ವರೂಪ ಸತತ ಹಾಸ್ಯ ರುಚಿರ್ಜ, ಸದಾ ಕಾಲದಲ್ಲೂ ನಗುಮುಖದಿಂದ ಇರುವವನು, ಹಾಸ್ಯ ಪ್ರವೃತ್ತಿ ಉಳ್ಳವನು, ಜೊತೆಯಲ್ಲಿ ಲವಲವಿಕೆಯಿಂದ ಇರತಕ್ಕಂಥವನು ಬುಧನಾಗಿದ್ದಾನೆ. ಒಳ್ಳೆಯ ಸುಂದರ ರೂಪವನ್ನು ಹೇಳಿದ್ದಾರೆ. ಮನೆಯಲ್ಲಿ ವಾಸ ಮಾಡಿದ್ರೆ ಸಾಲದು, ಆ ಮನೆಯಲ್ಲಿರುವವರಿಗೆಲ್ಲರಿಗೂ ಸಹಿತವಾಗಿ ಸುಂದರ ರೂಪ ಬೇಕು, ಜೊತೆಯಲ್ಲಿ ಗುಣವಂತರಾಗಿರಬೇಕು, ಸದ್ಗುಣಶೀಲರಾಗಿರಬೇಕು. ಇದನ್ನೆಲ್ಲವನ್ನು ಒಳಪಡಿಸಿಕೊಳ್ಳಲಿಕ್ಕೆ ಅಥವಾ ಅಳವಡಿಸಿಕೊಳ್ಳಲಿಕ್ಕೆ ಬುಧನು ಕಾರಣನಾಗಿದ್ದಾನೆ. ಆದ್ದರಿಂದ ಉತ್ತರ ದಿಕ್ಕನ್ನು ಆರಿಸಿಕೊಳ್ಳಿ. ನಂದಿ ಬಾಗಿಲು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು, ಅದರಿಂದಲೇ ನಿಮಗೆ ಶುಭ ಉಂಟಾಗ್ತದೆ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಅಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಈ ಶ್ಲೋಕವನ್ನ ನೀವು ಪ್ರತಿನಿತ್ಯ 5 ಸಾರಿ ಪಠನವನ್ನು ಮಾಡುವುದರಿಂದ, ಪ್ರಿಯಂಗು ಕಲಿಕಾ ಶ್ಯಾಮಂ, ನೀವು ಹೆಸರ ಕಾಳನ್ನ ನೆನೆ ಹಾಕ್ತೀರಿ, ಹೆಸರ ಕಾಳನ್ನ ಮೊಳಕೆ ಕಟ್ತೀರಿ,
ಆ ಮೊಳಕೆ ಕಟ್ಟಿದ ಹೆಸರು ಕಾಳದಲ್ಲಿ ಚಿಗುರು ಹೊಡಿತದೆ. ಆ ಚಿಗುರು ಹೊಡೆದಂತಹ ಚಿಗುರಿನ ರೂಪದಲ್ಲಿ ಇರತಕ್ಕಂಥವನಂತೆ ಬುಧ. ಆದ್ದರಿಂದ ಬುಧನಿಗೆ ಹೆಸರು ಕಾಳು, ಹೆಸರು ಬೇಳೆ ಅಂದರೆ ತುಂಬ ಪ್ರೀತಿ. ಹೆಸರು ಕಾಳನ್ನು ದಾನ ಮಾಡ್ಬೋದು, ಹೆಸರು ಬೇಳೆ ಪಾಯಸವನ್ನು ಕುಡಿಬೋದು. ದೇಹಕ್ಕೆ ತಂಪು, ಮನಸ್ಸಿಗೆ ಉಲ್ಲಾಸ, ಸವಿಯುವುದಕ್ಕೆ ಒಳ್ಳೆಯ ರುಚಿ, ಇದೆಲ್ಲವನ್ನೂ ಕೊಡ್ತದೆ ಹೆಸರು ಕಾಳು. ಅದಕ್ಕೆ ಅಧಿಪತಿಯಾಗಿರತಕ್ಕಂಥವನು ಬುಧ. ಆದ್ದರಿಂದ ಈ ಶ್ಲೋಕವನ್ನು ಪಠನ ಮಾಡ್ತಾ ಇರಿ. ಪ್ರಿಯಂಗು ಕಲಿಕಾಶ್ಯಾಮಂ ರೂಪೇಣ ಅಪ್ರತಿಮಂ ಬುಧಾಂ. ಒಳ್ಳೆಯ ರೂಪವನ್ನು ಕೊಡ್ತಾನಂತೆ, ಒಳ್ಳೆಯ ಸಂತೋಷವನ್ನು ಕೊಡ್ತಾನಂತೆ ಬುಧ. ಮಾಡ್ಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ. ಹೆಗ್ಗದ್ದೆ ಸ್ಟುಡಿಯೋವನ್ನು ಲೈಕ್ ಮಾಡಿ, ಜೊತೆಯಲ್ಲಿ ಕೆಳಗೆ ಬರ್ತಾ ಇರತಕ್ಕಂತಹ ನಂಬರನ್ನು ನೋಡಿಕೊಳ್ಳಿ. ಸಂದರ್ಭ ಬಂದಾಗ ನಮ್ಮನ್ನು ಭೇಟಿ ಮಾಡಿ. ಶುಭವಸ್ತು.